राहुल गांधी ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಒಂದು ಮಾತನ್ನು ಹೇಳಿದರು. सही है कि पुलिस वाले थोड़ा मतलब मुझे घसीट के ले गए, बट कान में वो कान में कह रहे थे कि इस सरकार को हटाइए. ಡೀಪ್ ಸ್ಟೇಟ್ ಸಂಚು ಇದರ ಹಿಂದೆ ಇದೆಯಾ ಅಂತ ಅನುಮಾನ ಬರೋದು ಸಹಜ. ಇದಕ್ಕೆ ನಾನು ಬಾಂಗ್ಲಾದೇಶದ ಉದಾಹರಣೆಯನ್ನು ತಗೋತೀನಿ ಸ್ನೇಹಿತರೆ. ಶೇಖ್ ಹಸೀನಾ ಪ್ರಧಾನಿ ಪದವಿಯಿಂದ ಕೆಳಗಿಳಿಯಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹೇಗೆ ತರಲಾಯಿತು ಅನ್ನೋದಕ್ಕೆ ಒಂದು ಪುಸ್ತಕ ಹೊರಗೆ ಬಂದಿದೆ ಸ್ನೇಹಿತರೆ. ಆ ಪುಸ್ತಕದ ಹೆಸರು ಇನ್ಶಾ ಅಲ್ಲಾ ಬಾಂಗ್ಲಾದೇಶ್ ದಿ ಅನ್ಫಿನಿಶ್ಡ್ ಸ್ಟೋರಿ ಆಫ್ ರೆವಲ್ಯೂಷನ್. ಸೊ ಇಲ್ಲೂ ಏನೋ ಆಗುತ್ತೆ ಅನ್ನುವಂತ ಭ್ರಮೆಯಲ್ಲಿ ಈಗಲೂ ಸಹ ರಾಹುಲ್ ಗಾಂಧಿ ಅವರು ಇದ್ದಾರೆ. ಬಾಂಗ್ಲಾದೇಶದ ಸೇನೆ ಬೇರೆ, ಭಾರತದ ಸೇನೆ ಬೇರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಹುಲ್ ಗಾಂಧಿ ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಒಂದು ಮಾತನ್ನು ಹೇಳಿದರು. ಅದು ಅಂತಿಂಥ ಮಾತಲ್ಲ, ಅದು ನಿಜಕ್ಕೂ ಆಘಾತಕಾರಿಯಾದಂಥ ಮಾತು. ಅವರ ಆ ಮಾತು ಕೇಳಿದ ತಕ್ಷಣ ಇದು ಡೀಪ್ ಸ್ಟೇಟ್ ಸಂಚು ಇದರ ಹಿಂದೆ ಇದೆಯಾ ಅಂತ ಅನುಮಾನ ಬರೋದು ಸಹಜ. ಯಾಕೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ರಾಹುಲ್ ಗಾಂಧಿ ಆ ಪ್ರೆಸ್ ಮೀಟ್ನಲ್ಲಿ ಏನು ಹೇಳಿದ್ರು ಅದನ್ನು ನೋಡೋಣ. सही है कि पुलिस वाले थोड़ा मतलब मुझे घसीट के ले गए, बट कान में कह रहे थे कि इस सरकार को हटाइए. एक्चुअली मैं राजस्थान का हूं, इनको हटाइए. हम सिर्फ वर्दी पहने हैं. दूसरा कह रहा है मैं हरियाणा का हूं, इनको हटाइए. तो दैट सेंटिमेंट इज देयर एंड सच्चाई एवरीबॉडी नोस. ओके, उन बेचारों को मतलब ऑर्डर एक्सेप्ट करना पड़ता है, तो वो करने हैं. ನೋಡಿ, ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನನ್ನನ್ನು ಪೊಲೀಸ್ನವರು ಎತ್ತಾಕೊಂಡು ಹೋದ್ರಲ್ಲ, ಆಗ ನನಗೆ ಕಿವಿಯಲ್ಲಿ ಹೇಳಿದ್ರು ಇವರನ್ನು ಏನಾದರೂ ಮಾಡಿ ಕಿತ್ತು ಬಿಸಾಕಬೇಕು. ಅದರಲ್ಲಿ ನಾನು ರಾಜಸ್ಥಾನದವನು ಅಂತ ಒಬ್ಬ ಹೇಳಿದ್ನಂತೆ, ಇನ್ನೊಬ್ಬ ನಾನು ಹರಿಯಾಣದವನು ಅಂತ ಹೇಳಿದ್ನಂತೆ. ಅವರಿಬ್ಬರು ಒಂದೇ ಥರ ಹೇಳಿದ್ರಂತೆ, ಇವರನ್ನು ಕಿತ್ತು ಬಿಸಾಕಬೇಕು ಅಂತ. ರಾಹುಲ್ ಗಾಂಧಿಯವರು ಹೇಳ್ತಾ ಇರೋದು, ಆ ಪೊಲೀಸ್ನವರಿಬ್ರಿಗೂ ಮೋದಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಇದೆ, ಮೋದಿಯನ್ನು ಅಧಿಕಾರದಿಂದ ಕಿತ್ತು ಬಿಸಾಕಬೇಕು ಅಂತ ಅವರು ಮಾತಾಡಿದ್ರು. ಇಡೀ ದೇಶದಲ್ಲಿ ಇದೇ ಸೆಂಟಿಮೆಂಟ್ ಇದೆ. ಈ ಮಾತನ್ನು ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಈ ಘಟನೆ ಯಾವಾಗ ನಡೀತು ರಾಹುಲ್ ಗಾಂಧಿಯವರ ಪ್ರಕಾರ ಅಂತಂದರೆ, ಯಾವಾಗ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ಕೂತ್ರಲ್ಲ ರಾಹುಲ್ ಗಾಂಧಿಯವರು, ಅವರನ್ನು ಪೊಲೀಸ್ನವರು ಎತ್ತಾಕೊಂಡು ಹೋದ್ರಲ್ಲ, ಆಗ ಎತ್ತಾಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಇದ್ದಂಥ ಪೊಲೀಸ್ನವರು ಇವ್ರ ಕಿವಿಗೆ ಹೇಳಿದ್ರಂತೆ, ಇದನ್ನು ಭಾರತ ದೇಶ ನಂಬಬೇಕು. ನೋಡಿ, ಇದು ಹಸಿ ಹಸಿ ಸುಳ್ಳು ಅನ್ನೋದು ಯಾರಿಗಾದರೂ ಅರ್ಥ ಆಗುತ್ತೆ. ಹಾಗಾದರೆ ರಾಹುಲ್ ಗಾಂಧಿ ಈ ಮಾತನ್ನು ಯಾಕೆ ಹೇಳಿದ್ರು, ಇದನ್ನು ಅವರು ಬೇಕತ್ತಲೇ ಹೇಳಿದ್ರು ಅನ್ನೋದಕ್ಕೆ ಅವರ ನಡವಳಿಕೆಗಳೇ ಸಾಕ್ಷಿ. ಮರುದಿನ ಅವರು ದಿಢೀರಂತ ಸಂಜೆ ಬಸ್ಸಲ್ಲಿ ಹೊರಟುಬಿಟ್ರು. ಅವರಿಗೆ Z+ ಸೆಕ್ಯೂರಿಟಿ ಇದೆ. ಅಲ್ಲಿ ಪ್ರೋಟೋಕಾಲನ್ನು ಆ ಸೆಕ್ಯೂರಿಟಿ ಟೀಮ್ಗೆ ಹೇಳಬೇಕಾಗುತ್ತೆ. ಏನಿಲ್ಲ, ಒಂದು ಬಸ್ಸಲ್ಲಿ ಕೂತ್ಕೊಂಡು ಹೊರಟುಬಿಟ್ರು. ಎಲ್ಲಿಗೆ? ಮಹಾತ್ಮ ಗಾಂಧಿಯವರ ಸಮಾಧಿ ರಾಜ್ಘಾಟ್ಗೆ. ನಾನು ಒಂದು ಕ್ರಾಂತಿ ಮಾಡ್ತಾ ಇದ್ದೀನಿ ಏನೋ ಅಂತ ಭ್ರಮೆಯಲ್ಲಿ ಅಲ್ಲಿಗೆ ಹೊರಟರು. ಅಲ್ಲಿ ದೂರದಲ್ಲಿ ಒಂದು ಬಸ್ ನಿಂತಿತ್ತು. ಆ ಬಸ್ಸನ್ನು ತೋರಿಸಿ, ಇಲ್ಲಿ ಈ ಒಳಗಿನ ಬಸ್ನಿಂದಲೇ ಅವರು ಅಲ್ಲೊಂದು ವಿಡಿಯೋ ಮಾಡಿದ್ರು. ಅಯ್ಯೋ ನೋಡಿ, ಅಲ್ಲಿ ನರೇಂದ್ರ ಮೋದಿಯವರು ಬಸ್ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ, ನಮಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಜನಗಳ ದನಿಯನ್ನು ನರೇಂದ್ರ ಮೋದಿ ಸರ್ಕಾರ ಹತ್ತಿಕ್ತಾ ಇದೆ. ಈ ರೀತಿ ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನ ಅಂತ ಅನ್ಸೋದಿಲ್ವ ನಿಮಗೆ? ಇದೆಲ್ಲದರ ನಡುವೆನೂ ಅವರು ರಾಜ್ಘಾಟ್ಗೆ ಹೋದರು, ಗಾಂಧಿ ಸಮಾಧಿಗೆ ನಮಸ್ಕಾರ ಮಾಡಿದ್ರು, ಬಂದರು. ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ರು, ಒಂದು ಹಂಗಾಮ ಕ್ರಿಯೇಟ್ ಮಾಡಿದ್ರು. ಇಷ್ಟೆಲ್ಲ ರಾಹುಲ್ ಗಾಂಧಿಯವರು ಯಾಕೆ ಮಾಡ್ತಿದ್ದಾರೆ? ದೆಹಲಿಯ ಬೀದಿಗಳಲ್ಲಿ ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನ ಅಂತ ಇದು ಸ್ಪಷ್ಟವಾಗಿ ಅನಿಸುತ್ತೆ. ಈ ರೀತಿ ಅರಾಜಕತೆ ಸೃಷ್ಟಿಸಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ? ಆಗಬಹುದು ಅಂತ ರಾಹುಲ್ ಗಾಂಧಿಯವರು ನಂಬ್ಕೊಂಡಿದ್ದಾರೇನೋ ಅಪ್ಪ. ಯಾಕೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದಕ್ಕೆ ನಾನು ಬಾಂಗ್ಲಾದೇಶದ ಉದಾಹರಣೆಯನ್ನು ತಗೋತೀನಿ ಸ್ನೇಹಿತರೆ. 2025ರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಯಿತು? ಜೆನ್ಝಿ ದಂಗೆ ಅಂತ ಏನು ರಾಹುಲ್ ಗಾಂಧಿಯವರು ಅವಾಗ ಹೇಳ್ತಾರೆ,
ಆ ಜೆನ್ಜಿ ಅಂತ ಹೆಸರಿನಲ್ಲಿ ಅಲ್ಲಾಗಿದ್ದು ಮತಾಂಧರ ದಂಗೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಶುರುವಾದ್ದು, ಆಮೇಲೆ ಅದನ್ನು ಮತಾಂಧರು ಹೈಜಾಕ್ ಮಾಡಿದ್ರು. ಇದನ್ನು ಭಾರತದಲ್ಲಿ ಏನು ನಡೀತಾ ಇದೆ ಅದಕ್ಕೂ ನೀವು ಕಂಪೇರ್ ಮಾಡಬಹುದು. ಅಲ್ಲಿ ಶೇಖ್ ಹಸೀನಾ ಪ್ರಧಾನಿ ಪದವಿಯಿಂದ ಕೆಳಗೆ ಇಳಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹೇಗೆ ತರಲಾಯಿತು ಅನ್ನೋದಕ್ಕೆ ಒಂದು ಪುಸ್ತಕ ಹೊರಕ್ಕೆ ಬಂದಿದೆ ಸ್ನೇಹಿತರೆ. 3 ಖ್ಯಾತ ಲೇಖಕರು, ದೀಪ್ ಹಲ್ದರ್, ಜೈದೀಪ್ ಮಜುಮ್ದಾರ್ ಮತ್ತು ಸಹೀದುದ್ದೀನ್ ಖೋಖೋಮ್ ಅಂತ, ಈ 3 ಸೇರಿ ಒಂದು ಪುಸ್ತಕವನ್ನು ತಂದರು. ಆ ಪುಸ್ತಕದ ಹೆಸರು ಇನ್ಶಾ ಅಲ್ಲಾ ಬಾಂಗ್ಲಾದೇಶ್, ದಿ ಅನ್ಫಿನಿಶ್ಡ್ ಸ್ಟೋರಿ ಆಫ್ ರೆವಲ್ಯೂಷನ್ ಅಂತ. ಅಂದರೆ ಆ ಬಾಂಗ್ಲಾದೇಶದಲ್ಲಿ ಅಧಿಕಾರ ಪದಚ್ಯುತಿ ಆಯ್ತಲ್ಲ ಶೇಖ್ ಹಸೀನಾದು, ಆ ಘಟನೆಗಳನ್ನು ವಿವರಿಸುವಂತಹ ಪುಸ್ತಕ. ಅದು ಭಾಳ ಮಹತ್ವವಾದಂಥ ಪುಸ್ತಕ. ಆ ಪುಸ್ತಕದ ಒಂದಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಈಗ ನಾನು ಹೇಳುವಂಥದ್ದು ಆ ಪುಸ್ತಕದಲ್ಲಿರುವಂಥ ಕೆಲವು ವಿಚಾರಗಳು. ಶೇಖ್ ಹಸೀನಾ ಪ್ರಧಾನಿಯಾಗಿದ್ದಾಗ ಅವರಿಗೆ ಗೃಹ ಸಚಿವರಾಗಿದ್ದವರು ಅಸಾದುಜ್ಜಮಾನ್ ಖಾನ್ ಕಮಾಲ್ ಅಂತ ಶಾರ್ಟಾಗಿ ಹೇಳೋಣ. ಅವರ ಹೇಳಿಕೆಗಳನ್ನು ಆಧರಿಸಿ ಆ ಪುಸ್ತಕದಲ್ಲಿ ಒಂದಷ್ಟು ಚಾಪ್ಟರ್ಗಳು ಇವೆ. ಅದರ ಪ್ರಕಾರ ಶೇಖ್ ಹಸೀನಾರನ್ನು ವ್ಯವಸ್ಥಿತವಾಗಿ ಹೇಗೆ ಕೆಳಗಿಳಿಸಿ ಬಾಂಗ್ಲಾದೇಶದಿಂದ ಓಡಿಸಲಾಯಿತು, ಆ ಓಡಿಸುವ ಸಂದರ್ಭದಲ್ಲೂ ವ್ಯವಸ್ಥಿತವಾಗಿ ಆಕೆಗೆ ಹೇಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ಆಕೆಯನ್ನು ಭಾರತಕ್ಕೆ ಕಳಿಸಲಾಯಿತು, ಈ ಎಲ್ಲ ಡೀಟೇಲ್ಗಳಿದ್ದಾವೆ ಸ್ವತಃ ಗೃಹ ಸಚಿವರ ಹೇಳಿಕೆಯನ್ನು ಆಧರಿಸಿ. ಶೇಖ್ ಹಸೀನಾ ಅಧಿಕಾರ ಕಳ್ಕೊಳ್ಳೋಕ್ಕೆ ಮೂಲ ಕಾರಣ ಅಲ್ಲಿನ ಸೇನೆ, ಅದರಲ್ಲೂ ಮುಖ್ಯವಾಗಿ ಸೇನೆಯ ಮುಖ್ಯಸ್ಥ ವಕಾರ್ ಉಜ್ ಜಮಾನ್. ಈತನ ಒಂದು ಕುತಂತ್ರವೇ ಶೇಖ್ ಹಸೀನಾ ಅಂತಿಮವಾಗಿ ರಾಜೀನಾಮೆ ಕೊಡೋ ಲೆವೆಲ್ಗೆ ಬಂತು. ಇಲ್ಲಿ 2 ರೀತಿಯ ಕಾರ್ಯಾಚರಣೆಗಳು ನಡೆದವು ಸ್ನೇಹಿತರೆ. ಒಂದು ಬೀದಿಯಲ್ಲಿ, ಇನ್ನೊಂದು ಅಧಿಕಾರದ ವಲಯದಲ್ಲಿ. ಬೀದಿಯಲ್ಲಿ ಏನು ನಡೀತು ನಿಮಗೆಲ್ಲ ಗೊತ್ತಿದೆ. ವಿದ್ಯಾರ್ಥಿಗಳು ಆರಂಭದಲ್ಲಿ ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಪ್ರದರ್ಶನ ಮಾಡಿದ್ರು, ಬೀದಿಗಿಳಿದ್ರು. ಅದನ್ನು ನಿಧಾನವಾಗಿ ಜಮಾತೆ ಇಸ್ಲಾಂ ಹೈಜಾಕ್ ಮಾಡ್ತು. ಜಮಾತೆ ಇಸ್ಲಾಂಗೆ ISI ಬೆಂಬಲ ಇತ್ತು. ISI ಕುತಂತ್ರ, ISI ಹಣ, ಇದೆಲ್ಲವನ್ನು ಇಟ್ಕೊಂಡಂಥ ಜಮಾತೆ ಇಸ್ಲಾಮಿ, ಅಲ್ಲಿ ಆ ಸಂಘಟನೆಯ ಮತಾಂಧರು ಡೆಲಿಬ್ರೇಟ್ ಆಗಿ ಹಿಂಸಾಕೃತ್ಯಕ್ಕಿಳಿದ್ರು. ಮತ್ತು ಅವರ ಅಜೆಂಡಾ ಏನು ಸೆಟ್ ಮಾಡಿದರು ಅಂತಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು. ಇದು ಜಮಾತೆ ಇಸ್ಲಾಮಿಗೆ ಕೊಟ್ಟಂಥ ಅಜೆಂಡಾ. ಯಾರು? ಪಾಕಿಸ್ತಾನದ ISI. ಹಾಗಾಗಿ ಅಲ್ಲಿ ದಿಢೀರ್ ಅಂತ ಪೊಲೀಸರ ಮೇಲೆ ಹಲ್ಲೆಗಳು ಶುರುವಾಗ್ಬಿಟ್ಟು, ಎಲ್ಲೆಂದರಲ್ಲಿ ಪೊಲೀಸರ ಮೇಲೆ ಹೊಡೆಯೋದು, ಪೊಲೀಸರ ಮೇಲೆ ಯದ್ವಾ ತದ್ವಾ ದಾಳಿ. ಆ ಸಂದರ್ಭದಲ್ಲಿ ಶೇಖ್ ಹಸೀನಾಗೆ ಒಂದು ಚಿಂತೆ ಶುರುವಾಯಿತು. ಇದೇನಿದು ಹೀಗಾಗ್ತಾ ಇದೆಯಲ್ಲ, ಜನ ಬೇರೆ ನುಗ್ತೀವಿ ಅಂತಿದ್ದಾರೆ ಢಾಕಾಗೆ. ಆಗ ಒಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ 4ನೇ ತಾರೀಕು ಆಗಸ್ಟ್, ಆ ಪುಸ್ತಕದಲ್ಲಿರೋ ಹಾಗೆ. ಆ ಸಂದರ್ಭದಲ್ಲಿ ಈ ವಕಾರ್ ಉಜ್ ಜಮಾನ್ ಇದ್ದಾರಲ್ಲ, ಸೇನೆಯ ಅಧಿಕಾರಿ, ಆತ ಶೇಖ್ ಹಸೀನಾಗೆ ಒಂದು ಸಲಹೆಯನ್ನು ಕೊಡ್ತಾನೆ. ಪೊಲೀಸ್ನವ್ರ ಮೇಲೆಲ್ಲ ಹಲ್ಲೆ ಆಗ್ತಾ ಇದೆ, ಡೋಂಟ್ ವರಿ, ನಾವಿದ್ದೇವೆ ಸೇನೆಯವರು, ನಾವೆಲ್ಲ ಪರಿಸ್ಥಿತಿಯನ್ನು ನಿಭಾಯಿಸ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ. ಆಗ ಶೇಖ್ ಹಸೀನಾ ಸೇನೆಯ ಆರ್ಮಿ ಚೀಫನ್ನು ನಂಬ್ತಾರೆ. ಓ ಹೌದಲ್ಲ, ಹೇಗಿದ್ರು ಸೇನೆ ಇದೆ, ದೇಶದ ರಕ್ಷಣೆಗಾಗಿದೆ ಅಂತ. ಆದರೆ ಅಲ್ಲಿ ಆಗೋದೇ ಬೇರೆ. ಆ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ವಕಾರ್ ಉಜ್ ಜಮಾನ್ ಏನಿದ್ದಾರೆ, ಆತ ಡೀಪ್ ಸ್ಟೇಟ್ ನೆಟ್ವರ್ಕ್ನಲ್ಲಿ ಇದ್ದ ಒಬ್ಬ ವ್ಯಕ್ತಿ. ಇದನ್ನು ಅಲ್ಲಿನ ಮಾಜಿ ಗೃಹ ಸಚಿವರು ನೇರವಾಗಿ ಹೇಳ್ತಾರೆ. ಈ ವಕಾರ್ ಉಜ್ ಜಮಾನ್ ಇದಾನಲ್ಲ, ಈತ ಬಾಂಗ್ಲಾದೇಶದ ಉಸ್ತುವಾರಿ ಮುಖ್ಯಸ್ಥ ಆದ್ನಲ್ಲ ಆಮೇಲೆ, ಮೊಹಮ್ಮದ್ ಯೂನಿಸ್, ಆತನಿಗೂ ಆಪ್ತ. ಮೊಹಮ್ಮದ್ ಯೂನಿಸ್ ಡೀಪ್ ಸ್ಟೇಟ್ ಹೇಳಿದಾಗ ಕೇಳುವಂಥ ಒಂದು ಕೈಗೊಂಬೆ. ಈಗ ನೀವು ನೆಟ್ವರ್ಕನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಡಾಟೆಡ್ ಲೈನ್ಸನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಈ ವಕಾರ್ ಉಜ್ ಜಮಾನ್ ಶೇಖ್ ಹಸೀನಾಗೆ ವಾಸ್ತವ ಏನು ಅಂತ ಮರೆಮಾಚಿಬಿಟ್ಟು, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ದೇಶದ ರಕ್ಷಣೆಯನ್ನು ನಾವು ನೋಡ್ಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಅವಾಗ ಕೊಡ್ಕೊಳ್ತಾ ಬಂದ. ಆದರೆ ದಿನೇ ದಿನೇ ಪ್ರತಿಭಟನೆಗಳು ಜಾಸ್ತಿ ಆಗ್ತಾಯಿತ್ತು. ಈ ಕಡೆ ಜಮಾತಿ ಇಸ್ಲಾಮಿ ಈ ಮತಾಂಧರು ಪೊಲೀಸ್ನವ್ರ ಮೇಲೆ, ಹಿಂದೂಗಳ ಮೇಲೆ ಸಿಕ್ಕಲ್ಲಿ ದಾಳಿ ಮಾಡ್ತಾಯಿದ್ರು. ಜೊತೆಗೆ ವಿದ್ಯಾರ್ಥಿಗಳು ಅವರು ನಾವು ಢಾಕಾಗೆ ನುಗ್ತೀವಿ ಅಂತ ಅವರು ಕೂಡ ಬರೋದಕ್ಕೆ ರೆಡಿ ಆಗ್ಬಿಟ್ಟಿದ್ರು, ಬರ್ತಾಯಿದ್ರು.
ಯಾವಾಗ ಇದು ತೀವ್ರ ಆಯಿತು, 4ನೇ ತಾರೀಕು ಆಗಸ್ಟ್ ಬೆಳಗ್ಗೆ ಒಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಆ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಗೃಹ ಸಚಿವರು ಇರ್ತಾರೆ, ಪ್ರಧಾನಿ ಶೇಖ್ ಹಸೀನಾ ಇರ್ತಾರೆ, ಆರ್ಮಿ ಚೀಫ್ ಕೂಡ ಇರ್ತಾರೆ, ವಕಾರುಜ್ಜಮಾನ್. ಆಗ ಗೃಹ ಸಚಿವರು ಹೇಳ್ತಾರೆ, ನಾವು ಢಾಕಾದ ಎಂಟ್ರಿ ಪಾಯಿಂಟ್ಗಳನ್ನು ಭಾಳ ಸೆಕ್ಯೂರ್ ಮಾಡ್ಕೋಬೇಕು, ಯಾಕೋ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ಢಾಕಾ ನಗರಕ್ಕೆ ಜನ ನುಗ್ಗು ಹಾಕಿ ಕಾಣ್ತಾ ಇದ್ದಾರೆ, ಪೊಲೀಸ್ನವ್ರಿಗೆ ಹೇಳಬೇಕು, ಅಲ್ಲಿ ನಾವು ಭಾಳ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒಂದು ಮಾತನ್ನು ಆಡ್ತಾರೆ. ಅದಕ್ಕೆ ಶೇಖ್ ಹಸೀನಾ ಒಪ್ತಾರೆ. ಆದರೆ ಆಗ ವಕಾರ್ ಉಸ್ ಜಮಾನ್ ಆರ್ಮಿ ಚೀಫ್ ಏನು ಹೇಳ್ತಾನೆ, ನೋ 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 ನೀವು ಪೊಲೀಸ್ನವ್ರನ್ನ ಅಲ್ಲಿ ನಿಯೋಜಿಸೋದೇ ತಪ್ಪು. ಯಾಕೆ ಅಂತಂದರೆ ಈಗಾಗಲೇ ಪೊಲೀಸ್ನವ್ರ ಮೇಲೆ ದಾಳಿ ಆಗ್ತಾ ಇದೆ, ಜನ ಪೊಲೀಸ್ನವ್ರನ್ನ ನಂಬ್ತಾ ಇಲ್ಲ. ಪೊಲೀಸ್ನವ್ರನ್ನ ನಂಬ್ತಾ ಇಲ್ಲ ಅಂತಂದರೆ ಅವರು ಇಡೀ ವ್ಯವಸ್ಥೆಯನ್ನೇ ನಂಬ್ತಾ ಇಲ್ಲ. ಏನಾದರೂ ಪೊಲೀಸ್ನವರು ತಡೆದ್ರೆ ಅವರ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಪೊಲೀಸ್ನವರು ಈ ವಿಚಾರಕ್ಕೆ ಬರೋದೇ ಬೇಡ, ನಾವಿದ್ದೇವೆ, ಸೇನೆ ನೋಡ್ಕೊತೇವೆ ಅಂತ ಒಂದು ಭರವಸೆಯನ್ನು ಕೊಡ್ತಾನೆ. ಆ ಭರವಸೆಗೆ ಶೇಖ್ ಹಸೀನಾ ಮಾರು ಹೋಗ್ತಾರೆ. ಆಗ ಪೊಲೀಸ್ನವರ ಕೈ ಕಟ್ಟಾಕ್ದಂಗೆ ಆಗುತ್ತೆ. ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಸೇನೆ ನಿಯೋಜನೆ ಆಗುತ್ತೆ. ಬರೀ ಢಾಕಾದ ಎಂಟ್ರಿ ಪಾಯಿಂಟ್ ಅಷ್ಟೇ ಅಲ್ಲ, ಪ್ರಧಾನಿ ನಿವಾಸ, ಪಾರ್ಲಿಮೆಂಟು, ಹೈಕೋರ್ಟು, ಎಲ್ಲ ಕಡೆ ಸೇನೆ. ಇಷ್ಟೆಲ್ಲ ಆದಮೇಲೆ ಅಲ್ಲಿ ನಿಯೋಜನೆಗೊಂಡಂಥ ಸೈನಿಕರಿಗೆ ಒಂದು ಸಂದೇಶ ಹೋಗುತ್ತೆ, ತೆಪ್ಪಗಿರಿ. ಯಾವಾಗ ಜನ ನುಗ್ಗೋದಕ್ಕೆ ಶುರು ಮಾಡಿದ್ರೋ ಸೇನೆ ತೆಪ್ಪಗಾಗುತ್ತೆ, ಜನ ಏಕ್ದಮ್ ನುಗ್ತಾರೆ. ಢಾಕಾ ನಗರಗಳಲ್ಲಿ ಈ ಜಮಾತೆ ಇಸ್ಲಾಮಿ ಮತ್ತು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ನುಗ್ತಾರೆ. ಅರಾಜಕತೆಯ ಪರಮಾವಧಿ, ಹೇಳೋರಿಲ್ಲ ಕೇಳೋರಿಲ್ಲ. ಪೊಲೀಸ್ನವ್ರು ಇಂಟರ್ವ್ಯೂನ ಆಗಬೇಡಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಪೊಲೀಸ್ನವ್ರು ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ರು, ಯಾಕೆಂದರೆ ಪೊಲೀಸ್ನವ್ರಿಗೆ ಒದೆ ಬೀಳ್ತಾ ಇದೆ. ಇನ್ನು ಪಾರ್ಲಿಮೆಂಟ್ ಭವನದ ಹತ್ರ ಇದ್ದಂಥ ಸೇನೆಯೂ ಅಷ್ಟೇ, ಜನ ಪಾರ್ಲಿಮೆಂಟಿಗೆ ನುಗ್ಗಿದ್ರು, ಪ್ರಧಾನಿ ನಿವಾಸಕ್ಕೆ ನುಗ್ಗಿದ್ರು. ಇದನ್ನು ಮೊದಲೇ ತಿಳಿದಿದ್ದಂತಹ ಸೇನೆಯ ಮುಖ್ಯಸ್ಥ ವಕಾರ್ ಉಸ್ ಜಮಾನ್ ತಕ್ಷಣವೇ ಶೇಖ್ ಹಸೀನಾಗೆ ಒತ್ತಡ ಹಾಕೋಕ್ಕೆ ಶುರು ಮಾಡಿದ್ರು. ಇಲ್ಲ, ಜನ ಬರ್ತಾ ಇದ್ದಾರೆ, ನೀವು ರಾಜೀನಾಮೆ ಕೊಟ್ಬಿಡಿ, ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ನಿಮ್ಮ ಪ್ರಾಣವನ್ನು ಉಳಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಕೊನೆಗೆ ಇದೆಲ್ಲದಕ್ಕೂ ಹೆದರಿ ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ ಶೇಖ್ ಹಸೀನಾ ರಾಜೀನಾಮೆ ಪತ್ರವನ್ನು ಕೊಟ್ಟರು. ಅಷ್ಟೊತ್ತಿಗಾಗಲೇ ಇದೇ ಸೇನಾ ಮುಖ್ಯಸ್ಥರು ಪ್ರಧಾನಿ ನಿವಾಸದ ಹತ್ತಿರನೇ ಹೆಲಿಕಾಪ್ಟರ್ ವ್ಯವಸ್ಥೆನೂ ಮಾಡಿಬಿಟ್ಟಿದ್ರು. ಏಕ್ದಮ್ ಅಲ್ಲಿಂದಲೇ ಏರ್ಲಿಫ್ಟ್ ಪ್ರಧಾನಿಯನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡಿದರು ನೋಡಿ. ಅಲ್ಲಿಂದಲೇ ಏರ್ಲಿಫ್ಟ್ ಮಾಡಿ ಭಾರತದ ಗಡಿಗೆ ಅವರನ್ನು ತಗೊಂಬಂದು ಅಲ್ಲಿಂದ ಭಾರತಕ್ಕೆ ಅವರನ್ನು ಸಾಗಿಸುವಂಥ ಕೆಲಸವನ್ನು ಸೇನೆಯೇ ಮಾಡ್ತು ಬಾಂಗ್ಲಾದೇಶದಲ್ಲಿ. ಹೀಗೆ ಅಲ್ಲಿ ಒಂದು ರೆಜೀಮ್ ಚೇಂಜ್ ಆಯಿತು. ಈ ರೆಜೀಮ್ ಚೇಂಜ್ಗೆ ಮುಖ್ಯ ಕಾರಣ ಆಗಿದ್ದು ಜನಗಳಲ್ಲ, ಅಲ್ಲಿನ ಆರ್ಮಿ ಮುಖ್ಯಸ್ಥ ವಕಾರ್ ಉಸ್ ಜಮಾನ್. ಮೊಹಮ್ಮದ್ ಯೂನಿಸ್ ಮತ್ತು ಡೀಪ್ ಸ್ಟೇಟ್ ನೆಟ್ವರ್ಕ್ ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿತ್ತು ಅನ್ನೋದು ಈ ಒಂದು ಪುಸ್ತಕದಲ್ಲಿ ಇರುವಂಥ ಅಂಶ. ಇನ್ನೊಂದು ಅಂಶನೂ ಇದೆ ಈ ಪುಸ್ತಕದಲ್ಲಿ. ಏಷ್ಯಾ ಭಾಗದಲ್ಲಿ ಯಾವ್ಯಾವ ನಾಯಕರು ಪ್ರಬಲರಾಗಿದ್ದಾರೋ ಆ ಎಲ್ಲ ದೇಶಗಳಲ್ಲಿ ಆ ನಾಯಕರನ್ನು ಪದಚ್ಯುತಗೊಳಿಸಬೇಕು. ಲಾಂಗ್ ಟರ್ಮ್ ಸ್ಟ್ರಾಟಜಿ. ಅದು ಚೀನಾದ ಶಿ ಜಿನ್ಪಿಂಗು, ಭಾರತದ ನರೇಂದ್ರ ಮೋದಿ, ಆಗಿನ ಕಾಲಕ್ಕೆ ಶೇಖ್ ಹಸೀನಾ. ಯಾಕೆಂದರೆ ಸೇಂಟ್ ಮಾರ್ಟಿನ್ ಐಲ್ಯಾಂಡನ್ನು ಅಮೆರಿಕ ಕೇಳಿದ್ರೂ ಕೊಡಲಿಲ್ಲ, ಆ ಕೋಪ ಅಮೆರಿಕಾಗೆ. ಹಾಗಾಗಿ ಅಲ್ಟಿಮೇಟ್ಲಿ ಶೇಖ್ ಹಸೀನಾ ಅಧಿಕಾರವನ್ನು ತ್ಯಜಿಸಿ ದೇಶವನ್ನೇ ಬಿಟ್ಟು ಬರಬೇಕಾಯಿತು. ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟವನ್ನು ನೋಡಿ ಕೆಲವು ಮೋದಿ ದ್ವೇಷಿಗಳು, ಸೋಕಾಲ್ಡ್ ಲೆಫ್ಟ್ ಲಿಬರಲ್ಸ್ ಅಥವಾ ಎಲ್ಲ ಅಪೋಸಿಷನ್ ಪಕ್ಷಗಳು ಅದೇ ರೀತಿ ಇಲ್ಲಿ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಯಾವಾಗ ದೆಹಲಿ ನಗರದಲ್ಲಿ ಪ್ರತಿಭಟನೆ ಶುರುವಾಯಿತು ಆಗ ನೋಡಬೇಕಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ಉತ್ಸಾಹ, ಇವರ ಒಂದು ಸಂಭ್ರಮ. ಇನ್ನೇನು ಮುಗಿದೇ ಬಿಡ್ತು, ಮೋದಿ ಇಳಿದೇ ಬಿಡ್ತಾರೆ. ಯಾವುದೋ ಒಂದು 2 ಕಾರ್ ಹಿಂಗೆ ಪಾಸ್ ಆಯ್ತಪ್ಪ, ಅಯ್ಯೋ ನರೇಂದ್ರ ಮೋದಿ ಪಾರ್ಲಿಮೆಂಟಿಂದ ಓಡೋದ್ರು, ಇನ್ನೇನು ನಮ್ಗೆ ಅಧಿಕಾರ ಸಿಕ್ಕೇ ಬಿಡ್ತು ಅನ್ನೋ ಥರದಲ್ಲಿ ಸಂಭ್ರಮಪಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮದು ಪ್ರಜಾಪ್ರಭುತ್ವ, ಇಲ್ಲಿ ಅಧಿಕಾರ ಬದಲಾವಣೆ ಆಗಬೇಕು ಅಂತಂದರೆ ಮತದಾನದ ಮೂಲಕ ಅನ್ನೋದನ್ನು ಮರ್ತೇ ಬಿಟ್ರು. ಸೋಕಾಲ್ಡ್ ಸಂವಿಧಾನ ಶೂರರು, ಸಂವಿಧಾನದ ಪುಸ್ತಕವನ್ನೇ ಇಟ್ಕೊಂಡಿರೋರು ಯಾರು, ಎಲ್ಲರೂ ಇವರೆಲ್ಲ. ಸೊ ಇಲ್ಲೂ ಏನೋ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಈಗಲೂ ಸಹ ರಾಹುಲ್ ಗಾಂಧಿಯವರು ಇದ್ದಾರೆ. ಆದರೆ ಬಾಂಗ್ಲಾದೇಶದ ಸೇನೆ ಬೇರೆ, ಭಾರತದ ಸೇನೆ ಬೇರೆ. ಭಾರತೀಯ ಸೇನೆ ದೇಶದ ಮಣ್ಣಿಗಾಗಿ ಹೋರಾಡುತ್ತೆ, ಭಾರತ ಮಾತೆಯ ಉಳಿವಿಗಾಗಿ ಹೋರಾಡುತ್ತೆ.
ಇದು ಇಷ್ಟು ವರ್ಷಗಳಲ್ಲಿ ಪದೇ ಪದೇ ಸಾಬೀತಾಗಿದೆ. ರಾಹುಲ್ ಗಾಂಧಿಯವರ ಒಂದು ಸುಳ್ಳು, ಡೀಪ್ ಸ್ಟೇಟ್ನ ಸಂಚು ಭಾರತವನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ.